ದರ್ಶನ್ ಅಂಡ್ ಗ್ಯಾಂಗ್ಗೆ ಇದು 4ನೇ ದಿನದ ವಿಚಾರಣೆ. ಡಿ ಗ್ಯಾಂಗ್ ಕಸ್ಟಡಿ ಅಂತ್ಯಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಉಳಿದಿದೆ. 6 ದಿನದ ಕಸ್ಟಡಿಗೆ ನ್ಯಾಯಾಲಯ ನೀಡಿತ್ತು ಈ ಆರೋಪಿಗಳನ್ನ. ಇವತ್ತು 4ನೇ ದಿನದ ವಿಚಾರಣೆ, ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆ ಇವತ್ತಿಂದ ಮತ್ತಷ್ಟು ವಿಚಾರಣೆಯನ್ನ ತೀವ್ರಗೊಳಿಸಲಾಗುತ್ತೆ. ಈಗಾಗಲೇ ಘಟನೆಯ ಸಂಬಂಧ ಆರೋಪಿಗಳ ಪ್ರತ್ಯೇಕ ತನಿಖೆ ಆಗಿದೆ. ಇವತ್ತು ಆರೋಪಿಗಳ ಮುಖಾಮುಖಿ ವಿಚಾರಣೆಯನ್ನ ನಡೆಸಿ ಇನ್ನಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇದುವರೆಗೂ ಕೂಡ ಪ್ರತ್ಯೇಕವಾಗಿ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇತ್ತು. ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇತ್ತು. ಈಗ ಮುಖಾಮುಖಿ ಕೂರಿಸಿ ಪ್ರಶ್ನೆಗಳನ್ನು ಮಾಡ್ತಾರೆ. ಇದುವರೆಗೂ ಈ 3 ದಿನದ ವಿಚಾರಣೆಯಲ್ಲಿ ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ, ಅದರಲ್ಲಿ ಒಬ್ಬರ ಹೇಳಿಕೆ ಇನ್ನೊಬ್ಬರ ಹೇಳಿಕೆಗಳಿಗೂ ಏನೆಲ್ಲ ವ್ಯತ್ಯಾಸಗಳಿರುತ್ತೆ ಅದೆಲ್ಲವನ್ನು ಗಮನಿಸಿರ್ತಾರೆ, ಮಾಹಿತಿ ಪಡ್ಕೊಂಡಿರ್ತಾರೆ. ಸೊ ಇವತ್ತು ಮುಖಾಮುಖಿ ಕೂರಿಸಿ ಆ ಪ್ರಶ್ನೆಗಳನ್ನು ಕೇಳ್ತಾರೆ, ಸಿಕ್ಕಾಕ್ಸೋ ಪ್ರಯತ್ನ, ಆ ಮೂಲಕ ಸತ್ಯ ಸಂಗತಿ ಏನು ಅನ್ನೋದನ್ನ ಹೊರತರೋ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಸೊ ಇವತ್ತಿನಿಂದ ತನಿಖೆಯ ರೀತಿ ಸ್ವಲ್ಪ ಬದಲಾಗುತ್ತೆ. 3 ದಿನ ಒಂದು ರೀತಿ ತನಿಖೆ ಆಯಿತು, ಪ್ರತ್ಯೇಕವಾಗಿ ಕೂರಿಸೋದು, ಅವರನ್ನ ಪ್ರಶ್ನೆ ಕೇಳೋದು, ಅವರು ಉತ್ತರ ಕೊಟ್ಟರೆ ಮಾಹಿತಿಯನ್ನ ಪಡ್ಕೊಳ್ಳೋದು. ಇವತ್ತಿನಿಂದ ವಿಚಾರಣೆಯನ್ನ ಇನ್ನಷ್ಟು ತೀವ್ರಗೊಳಿಸ್ತಾರೆ. ಯಾಕಂದ್ರೆ ಇನ್ನು 2 ದಿನ ಮಾತ್ರ ಸಿಗುತ್ತೆ ಇವತ್ತು ಬಿಟ್ರೆ ಪೊಲೀಸರಿಗೆ ಕಸ್ಟಡಿ ಅಂತ. ಅದಾದ್ಮೇಲೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಆಗ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೋ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳಲಾಗುತ್ತೋ ಅದು ನೋಡಬೇಕು. ಮೊದಲನೇ ಅವಧಿಗೆ ಕೊಟ್ಟಿರುವಂಥ ಕಸ್ಟಡಿ ಅವಧಿ ಇನ್ನು 2 ದಿನಕ್ಕೆ ಅಂತ್ಯ ಆಗುತ್ತೆ. ಇವತ್ತು 4ನೇ ದಿನ, ಒಟ್ಟು 6 ದಿನಗಳ ಕಸ್ಟಡಿ ಇರೋದ್ರಿಂದ ಈಗಾಗಲೇ ಶೆಡ್ನ ಬಳಿ ಸ್ಪಾಟ್ ಮಹಜರ್ ಮಾಡಿದ್ದಾರೆ. ಚಿತ್ರದುರ್ಗಕ್ಕೂ ಆರೋಪಿಗಳನ್ನು ಕರ್ಕೊಂಡೋಗಿ ನಿನ್ನೆ ಸ್ಥಳ ಮಹಜರ್ ನಡೀತು ಮಧ್ಯರಾತ್ರಿವರೆಗೂ. ಈ ಎಲ್ಲದರ ಮಧ್ಯೆ FSL ತಂಡ ಕೂಡ ಸಾಕ್ಷಿ ಕಲೆ ಹಾಕಿದೆ, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗಾಗಲೇ 3 ದಿನದ ತನಿಖೆಯನ್ನ ಈ ಆರೋಪಿಗಳು ಎದುರಿಸಿದ್ದಾರೆ. ಇವತ್ತು 4ನೇ ದಿನ. ಯಾವ ರೀತಿ ತನಿಖೆ ಬದಲಾಗುತ್ತೆ ಅಂದ್ರೆ ಇಷ್ಟು ದಿನ ವಿಚಾರಣೆಗೆ ಒಳಪಡಿಸ್ತಿದ್ದ ರೀತಿ ಇವತ್ತಿನಿಂದ ಅವರನ್ನ ಪ್ರಶ್ನೆಗಳನ್ನ ಕೇಳೋ ರೀತಿಯಲ್ಲಿ ಏನ್ ಬದಲಾವಣೆಗಳಾಗಬಹುದು ಅನ್ಸುತ್ತೆ? ವಿಜಯ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಒಟ್ಟು 13 ಜನ ಆರೋಪಿಗಳಿಗೆ ಈಗ ಆಲ್ರೆಡಿ 3 ದಿನಗಳ ಕಾಲ ಪೊಲೀಸರು ತನಿಖೆಯ ಬಿಸಿಯನ್ನು ಮುಟ್ಟಿಸಿರುವಂಥದ್ದು. ಇವತ್ತು ಪೊಲೀಸ್ ಅವಧಿಯಲ್ಲಿ ಇರುವಂತಹ 4ನೇ ದಿನ. ಜೊತೆಗೆ ರವಿಶಂಕರ್ ನಿನ್ನೆ ಸರೆಂಡರ್ ಆಗಿದ್ದಾನೆ. ಸದ್ಯಕ್ಕೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಆರೋಪಿಗಳ ಸಂಖ್ಯೆ 14ಕ್ಕೇರಿದೆ. ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ದಾಖಲು ಮಾಡುವಂಥ ಕೆಲಸ, ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಾಜರ್ ಮಾಡುವಂಥ ಕೆಲಸ, ಅದು 2 ಕಡೆ ಮಾಜರಾಗಿರುವಂಥದ್ದು. ಒಂದು ರೇಣುಕಾಸ್ವಾಮಿಯ ಮೃತದೇಹವನ್ನ ಬಿಸಾಡಿದ್ದಂಥ ಸುಮ್ಮನಹಳ್ಳಿಯ ರಾಜಕಾಲುವೆ ಬಳಿ, ಮತ್ತೊಂದು ಆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ಆರ್ ನಗರದಲ್ಲಿ ಕೂಡಿಟ್ಟಂತ ಪಟ್ಟಣಗೆರೆ ಶೆಡ್ ಬಳಿ ಕೂಡ ಮಾಜರಾಗಿದೆ. ಮತ್ತೊಂದು ಕಡೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಂತ ರಾಘವೇಂದ್ರನ ಕರ್ಕೊಂಡೋಗಿ ಚಿತ್ರದುರ್ಗದ ಸ್ಥಳ ಏನಿದೆ ಅಲ್ಲೂ ಕೂಡ ಮಾಜರ್ ಮಾಡುವಂತ ಕೆಲಸವನ್ನ ಆಗಿದೆ. ಅಂದ್ರೆ 3 ಕಡೆ ಮಾಜರಾಗಿದೆ. ಆ ಎಲ್ಲ 13 ಜನ ಆರೋಪಿಗಳಿಂದ 161 ಸ್ವೈಚ್ಛ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಕೂಡ ಆಗಿದೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಪ್ರಶ್ನೆಗಳನ್ನ ಕೇಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಹೇಳ್ತಿರುವಂತದ್ದು. ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಈಗಾಗಲೇ 3 ದಿನಗಳ ಕಾಲ ವಿಚಾರಣೆಯನ್ನ ನಟ ದರ್ಶನ್ ಎದುರಿಸಿದ್ದಾರೆ. ಇವತ್ತು 4ನೇ ದಿನ. ದರ್ಶನ್ಗೆ ಸ್ವತಃ ಬೆಂಗಳೂರು ಸಿಟಿ ಕಮಿಷನರ್ ದಯಾನಂದ್, DCP ಗಿರೀಶ್ ನೇರವಾಗಿ ವಿಚಾರಣೆ ಮಾಡಿದ್ರು ಕೂಡ ಏನೇ ಪ್ರಶ್ನೆ ಕೇಳಿದ್ರು, ದರ್ಶನ್ ನನಗೇನು ಗೊತ್ತಿಲ್ಲ, ನಾನು ಕೊಲೆ ಮಾಡಿಲ್ಲ ಅನ್ನೋ ಮಾತನ್ನ ಬಿಟ್ರೆ ದರ್ಶನ್ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಿಲ್ಲ. ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳು ಕೆಲವೊಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ 3 ಜನ ಆರೋಪಿಗಳು ಅಪ್ರೂವರ್ ಆಗಿರುವಂಥದ್ದು. ಅಂದ್ರೆ ಇಂಥವ್ರು ಹೇಳಿದ ಹಿನ್ನೆಲೆಯಲ್ಲಿ ನಮ್ಗೆ ಇಷ್ಟು ಹಣ ಕೊಟ್ಟರು, ಹೀಗಾಗಿ ನಾವು ಬಾಡಿಯನ್ನ ತಗೊಂಡ್ಬಂದು ಬಿಸಾಡಿದ್ವಿ ಅಂತೇಳಿ 3 ಜನ ನೇರವಾಗಿ ಅಪ್ರೂವರ್ ಆಗಿರುವಂಥದ್ದು. ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವೈಚ್ಛ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇದನ್ನ ಹೊರತುಪಡಿಸಿದ್ರೆ ಆರೋಪಿಗಳ ಪೈಕಿ ದರ್ಶನ್, ಪವಿತ್ರ ಗೌಡ ತನಿಖೆಗೆ ಸಹಕಾರ ಮಾಡ್ತಿಲ್ಲ ಅನ್ನೋದನ್ನ ಬಿಟ್ರೆ ಉಳಿದ ಎಲ್ಲ ಆರೋಪಿಗಳು ಕೂಡ ಪೊಲೀಸರಿಗೆ ಕೇಳಿದಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಕೊಡ್ತಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಇವತ್ತಿಗೆ 4 ದಿನ. ನಾಳೆ ಮತ್ತು ನಾಡಿದ್ದು ಅಂದ್ರೆ ಶನಿವಾರ ಮತ್ತು ಭಾನುವಾರ ಸಂಜೆ ವೇಳೆಗೆ ದರ್ಶನ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗಲಿದೆ. ಇನ್ನು 2 ದಿನಗಳಲ್ಲಿ ಪೊಲೀಸರು ಮತ್ತೆ ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.